Vikram Gowda alias Vikram Gowdlu alias Shrikant, most wanted Naxal of Karnataka. ಅವರು ಎನ್ಕೌಂಟರ್ನಲ್ಲಿ ಮೃತ ಹೊಂದಿದ್ದಾರೆ. ಎರಡೂ ಸೈಡ್ ಪೊಲೀಸ್ ಸೈಡು ಮತ್ತು ಆ ಸೈಡು ಚಕಮಕಿ ನಡೀತು. ಆ ಒಂದು ಎನ್ಕೌಂಟರ್ನಲ್ಲಿ ಅವರು ಮೃತಪಟ್ಟಿದ್ದಾರೆ. ತನಿಖೆ ನಡೀತಾ ಇದೆ. ಅವರ ಮೇಲೆ 61 ಕೇಸ್ಗಳಿತ್ತು. ಅನೇಕ ರೀತಿ ಕೇಸ್ಗಳು, ಮರ್ಡರ್, ಎಕ್ಸ್ಟಾರ್ಷನ್, ಈ ರೀತಿಯ ಕೇಸ್ಗಳು ಹಾಗೂ 19 ಕೇಸು ಕೇರಳದಲ್ಲಿ ಇತ್ತು. ಈಗ ಇರುವ ನಕ್ಸಲರ ಪೈಕಿ ಅವರು ತುಂಬ ಮೋಸ್ಟ್ ವಾಂಟೆಡ್ ಆ್ಯಂಡ್ ಮೋಸ್ಟ್ ಡ್ರೆಡೆಡ್. ಈ ಒಂದು ಕಾರ್ಯಾಚರಣೆಯನ್ನು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಏನು ISD ಇದೆ, ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್, ಅದರ ಅಂಡರ್ ಬರುವ ಆ್ಯಂಟಿ ನಕ್ಸಲ್ ಫೋರ್ಸ್ ನಡೆಸಿದೆ. ಇದರ ಮುಖ್ಯ ರೂವಾರಿ ನಮ್ಮ SP ANF ಜಿತೇಂದ್ರ ದಯಾಮ. ಈ ಒಂದು ಕಾರ್ಯಾಚರಣೆಗೆ ನಾವು ಒಂದು 10 ದಿನಗಳಿಂದ ಸತತವಾಗಿ ಕಂಟಿನ್ಯೂಸ್ ಆಗಿ ಫಾರೆಸ್ಟಲ್ಲಿ ಕೂಂಬಿಂಗ್ ಆಪರೇಷನ್ ನಡೆಸಿದ್ವಿ. 10th ನವೆಂಬರ್ನಿಂದ ಕಂಟಿನ್ಯೂಸ್ ಪ್ರಯತ್ನ ಜಾರಿ ಇಟ್ಟಿದ್ವಿ. ಮಾಹಿತಿ ಇತ್ತು, ಮಾಹಿತಿ ಕಲೆಕ್ಟ್ ಮಾಡಿದ್ವಿ, ಅದು ಫಲ ಕೊಟ್ಟಿದೆ. ನಮ್ಮ ISD DGP ಅವರಾದ ಪ್ರಣಬ್ ಮೊಹಂತಿ ಸರ್ ಕೂಡ ಮೊನ್ನೆ ತನಕ ಒಂದು ಫಾರೆಸ್ಟಲ್ಲಿ ಕೂಂಬಿಂಗ್ ಆಪರೇಷನಲ್ಲಿ ಭಾಗವಹಿಸಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿರ್ತಾರೆ. ಸೊ ಒಟ್ಟಾರೆ ಇದು ಅಫ್ಕೋರ್ಸ್ ಈ ಸತತವಾಗಿ ಏನು ಇಷ್ಟು ತಿಂಗಳು ನಡೀತಾ ಇದೆ, ಇಂಟೆಲಿಜೆನ್ಸ್ ಶೇರ್ ಮಾಡೋದಿರ್ಬೋದು ಅಥವಾ ಆಪರೇಷನ್ಗೆ ಸಹಯೋಗ, ಡಿಸ್ಟ್ರಿಕ್ಟ್ ಪೊಲೀಸ್, ಉಡುಪಿ ಡಿಸ್ಟ್ರಿಕ್ಟ್ SP, ವೆಸ್ಟರ್ನ್ ರೇಂಜ್ IG ಅವ್ರದ್ದು ಕೂಡ ಸಹಯೋಗ ಭಾಳ ಇದೆ. ಒಟ್ಟು ಇದು ಒಂದು ಐ ಕ್ಯಾನ್ ಸೇ ಇಟ್ಸ್ ಎ ಗುಡ್ ಫೆದರ್, ಇಟ್ಸ್ ಎ ಫೆದರ್ ಇನ್ ದ ಕ್ಯಾಪ್ ಆಫ್ ANF. 2005 ಮೇನಲ್ಲಿ ಏನು ಸ್ಥಾಪಿಸಲಾಯಿತು. ಆ ನಂತರ ಇದು 4ನೇ ಎನ್ಕೌಂಟರ್ ANF. ಸೊ ವಿಕ್ರಮ್ ಗೌಡ್ರ ನಂತರ ಒಂದು 5-6 ಜನ ಇದ್ದಾರೆ. ಬಟ್ ಅವರು ಯಾವ ರೀತಿ ಮುಂದೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ನಾವು ನಮ್ಮ ಕೂಂಬಿಂಗ್ ಆಪರೇಷನ್ ಇನ್ನೂ ಸತತವಾಗಿ ಜಾರಿ ಇಟ್ಟಿದ್ದೀವಿ. ಈ ಆಪರೇಷನ್ಗೆ ಬೆಂಗಳೂರಿನಿಂದ KSISF ಇಂದ 75 ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ದರು. ಶಿವಮೊಗ್ಗದಿಂದ ಕೂಡ 25 ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ದರು. ಸೊ ಇವತ್ತು ಇದು ಯಾವುದು ನಾನು ಹೇಳಲಿಕ್ಕಾಗಲ್ಲ. ಇದು ತನಿಖೆ ನಡೀತಾ ಇದೆ. ಇನ್ನು ಅವ್ರು ಎಷ್ಟು ಡ್ರೆಡೆಡ್ ಇದ್ರು, ಎಷ್ಟು ಕೇಸಸ್ ಇತ್ತು ಅಂತ ಹೇಳಿದ್ದೀನಿ. ಅಂಡ್ ಐ ಆಮ್ ಕನ್ಫರ್ಮಿಂಗ್ ಹಿಸ್ ಡೆತ್. ಸೊ ಆತ ಕಬಿನಿ ದಳಂ ಅನ್ನೋ ಒಂದು ದಳಕ್ಕೆ ಸೇರಿದವ. ಕಬಿನಿ 1, ಕಬಿನಿ 2 ಅಂತ 2 ದಳಂ ಆಗಿತ್ತು ಕರ್ನಾಟಕದಲ್ಲಿ. ಕಬಿನಿ ದಳಂ 2ನೇಗೆ ಲೀಡ್ ಮಾಡ್ತಾ ಇದ್ದಿದ್ದಂತ ವಿಕ್ರಮ್ ಗೌಡ ಮೃತ ಹೊಂದಿರೋದು. ಅವರು 4ನೇ ಕ್ಲಾಸ್ ತನಕ ಅಷ್ಟೇ ಓದಿರೋದು. ಅಂಡ್ ಹಿ ಈಸ್ 46 years old, about he's about 46 years old, and he's native of ಕಾರ್ಕಳ ತಾಲೂಕ್. ಮತ್ತು ಇದು ನಡೆದಿರೋದು ಪಿತ್ತುಬೈಲಲ್ಲಿ ಈ ಕಾರ್ಯಾಚರಣೆ. ಇಷ್ಟು ಅದೇನು ನಾನು ಡೈವರ್ಸ್ ಮಾಡೋಕ್ಕಾಗಲ್ಲ. ತನಿಖೆ ಎಲ್ಲ ನಡೀತಾ ಇದೆ. ಅಂಡ್ ಜಿತೇಂದ್ರ ದಯಾಮ ಅವರು ಆಪರೇಷನ್ ಲೀಡ್ ಮಾಡಿದ್ದಾರೆ. ಅಂಡ್ ಸೀನಿಯರ್ ಆಫೀಸರ್ಸ್ ಅದಕ್ಕೆ all those details I can only say after investigation gets completed. Policeman injuries. Everything will ಯಾವುದು ನಾನು ಈ ಸ್ಟೇಜ್ ಅಲ್ಲಿ ಹೇಳೋಕ್ಕಾಗಲ್ಲ. ಇವಾಗ ಇನ್ನು ನಾವು ಜುಡಿಷಿಯಲ್ ಇನ್ಕ್ವೆಸ್ಟ್ ನಡಿಬೇಕಾಗ್ತದೆ, ಕಾರ್ಯವಾಹಿ ನಡಿಬೇಕಾಗ್ತದೆ. ತನಿಖೆ ಈಗ ನಾನು ಯಾವುದು ಅದು ಡೈವರ್ಜ್ ಮಾಡೋಕ್ಕಾಗಲ್ಲ. ಇಷ್ಟು ಮಾತ್ರ ಸತ್ಯ, ವಿಕ್ರಮ್ ಗೌಡ ಈಸ್ ಡೆಡ್. ಕೂಂಬಿಂಗ್ ಮುಂದುವರೆದಿದೆ. ಎಲ್ಲೆಲ್ಲ ಆಗ್ತಾ ಇದೆ ಮೇಡಮ್ ಕೂಂಬಿಂಗ್? ಹೇಳ್ಬಿಟ್ರೆ ಅವರು ಇವಾಗ ಇನ್ನು ನಾವು ಜುಡಿಷಿಯಲ್ ಇನ್ಕ್ವೆಸ್ಟ್ ನಡಿಬೇಕಾಗ್ತದೆ, ಕಾರ್ಯವಾಹಿ ನಡಿಬೇಕಾಗ್ತದೆ. ತನಿಖೆ ಈಗ ನಾನು ಯಾವುದು ಅದು ಡೈವರ್ಜ್ ಮಾಡೋಕ್ಕಾಗಲ್ಲ. ಇಷ್ಟು ಮಾತ್ರ ಸತ್ಯ, ವಿಕ್ರಮ್ ಗೌಡ ಈಸ್ ಡೆಡ್. ಕೂಂಬಿಂಗ್ ಮುಂದುವರೆದಿದೆ.
ಮುಂದುವರೆದಿದೆ. ಕೂಮಿಂಗ್ ಮಾಡ್ತಾ ಎಲ್ಲೆಲ್ಲ ಆಗ್ತಾ ಇದೆ ಮೇಡಮ್ ಕೂಮಿಂಗ್? ಇನ್ಫಾರ್ಮೇಶನ್ ಹೇಳ್ಬಿಟ್ರೆ ಅವರು ನೋಡ್ಕೊಂಡು ಮತ್ತೆ ಅಲರ್ಟ್ ಆಗ್ತಾರೆ. ಹೇಳಲಿಕ್ಕಾಗಲ್ಲ. ದಟ್ ಈಸ್ ಅಗೇನ್ ಪಾರ್ಟ್ ಆಫ್ ಅವರ್ ಇಂಟರ್ನಲ್ ಮತ್ತಿತರ ಪ್ರಕ್ರಿಯೆ ಅದು ಹೇಳಲಿಕ್ಕಾಗಲ್ಲ. ಥ್ಯಾಂಕ್ ಯು. ಕೆಎಂಸಿ ಅಲ್ಲಿ ಮಾಡಿಸ್ತೀವಿ, ಮಣಿಪಾಲಲ್ಲಿ ಜುಡಿಷಿಯಲ್ ಇನ್ಕ್ವೆಸ್ಟ್ ಆಗ್ತದೆ. ಇನ್ಫಾರ್ಮ್ ಆಗಿದೆ ಫ್ಯಾಮಿಲಿ. ಇನ್ಕ್ವೆಸ್ಟ್ ಆದ್ಮೇಲೆ ಇಲ್ಲಿ ಬರ್ತಾರೆ. ಥ್ಯಾಂಕ್ ಯು. ಹಾಸ್ಪಿಟಲ್ಗೆ ಅವರು ಫ್ಯಾಮಿಲಿ ಮೆಂಬರ್ಸ್ ಆಗಲೇ ಬಂದಿರ್ಬೇಕು. ನಮಗೆ ಒಂದು ಯಾರಿಗಾದ್ರೂ ಸ್ಪಾಟಿಗೆ ಹೋಗ್ಲಿಕ್ಕೆ ವಾರ್ನಿಂಗ್ ಇಸ್ ಆಲ್ರೆಡಿ ಆನ್ ದ ವೇನ್. ನಕ್ಸಲಿಸಮ್ ಇಸ್ ಆಲ್ರೆಡಿ ಆನ್ ದ ವೇನ್ ಇನ್ ಕರ್ನಾಟಕ. ಇವರು ಇರೋದ್ರಲ್ಲಿ ಮೋಸ್ಟ್ ವಾಂಟೆಡ್ ಇದ್ರು. ಈಗ ಸರೆಂಡರ್ ಪಾಲಿಸಿ ಕೂಡ ಹೊಸದಾಗಿ ಬಂದಿದೆ. May 24, 2024 ಅಲ್ಲಿ ಸರೆಂಡರ್ ಪಾಲಿಸಿ ಹಿಂದಿನ ಪಾಲಿಸಿಗಿಂತ ಚೇಂಜ್ ಇದೆ. ನಾವು ಸರೆಂಡರ್ಗೆ ಫಸ್ಟ್ ಒತ್ತು ಕೊಡ್ತಾ ಇದೀವಿ. ಸರೆಂಡರ್ ಟ್ರೈ ಮಾಡ್ತೀವಿ. ಆದ್ರೆ ಇಲ್ಲಿ ಎನ್ಕೌಂಟರ್ ಆದಾಗ ಸರೆಂಡರ್ಗೆ ಅವರು ಆಗಿದ್ರ ಅಥವಾ ಇಲ್ಲ, ಏನ್ ಕಾರ್ವಾಯಿ ಮಾಡ್ಬೇಕು ಆ ರೀತಿನೇ ನಾವು ವಾರ್ನಿಂಗ್ ಕೊಟ್ಟಿದೀವಿ. ಅವರು ವಾರ್ನಿಂಗ್ಗೆ ಬಗ್ಗಿಲ್ಲ. ಸೊ ಸ್ಕರ್ಮಿಶಸ್ ಎರಡೂ ಕಡೆ ಫೈರಿಂಗ್ ನಡೆದಿದೆ. ಎಷ್ಟೊತ್ತು ಬೇರೆ ಯಾರಿಗಾರು ಗಾಯ ಆಗಿದೆ ಮೇಡಮ್? ಸ್ಪಾಟ್ ವಿಸಿಟ್ ನಾವು ಬಿಡಲ್ಲ. ಸೀನ್ ಆಫ್ ಕ್ರೈಮ್ ಇದೆ.